ಬಿಸ್ನೆಸ್ಸು ಎರಡನೇ ಪ್ರಾಬ್ಲಮ್ಗೆ ಹೋಗೋಣ. ನಾನು ಬೋರ್ಡ್ ಮೇಲೆ ಪ್ರಾಬ್ಲಮ್ ಬರ್ತಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಫಾಲೋಯಿಂಗ್ ಆರ್ ದಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಂಜುನಾಥ್ ಎಂಟರ್ಪ್ರೈಸಸ್ ಫಾರ್ ದಿ ಇಯರ್ ಎಂಡೆಡ್ 31st March 2019. ಸೊ ಇದು ಟ್ರೇಡಿಂಗ್ ಅಕೌಂಟ್ ಜೊತೆಲಿ ಕೊಟ್ಟಿದ್ದಾನೆ. ಟ್ರೇಡಿಂಗ್ ಅಕೌಂಟು ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದ್ರೆ ಇಲ್ಲ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಓವರ್ ವ್ಯಾಲ್ಯೂಷನ್ ಆಗಲಿ ಅಂಡರ್ ವ್ಯಾಲ್ಯೂಷನ್ ಆಗಲಿ, ಅಥವಾ ಪರ್ಚೇಸಸ್ಗೆ ರಿಲೇಟೆಡು ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಪರ್ಚೇಸಸ್ಗೆ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಏನು, ನ್ಯೂ ಪರ್ಚೇಸಸ್ ಅಂತ ಕೊಡ್ಬೋದು. ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಓವರ್ ವ್ಯಾಲ್ಯೂಷನ್ ಅಂಡರ್ ವ್ಯಾಲ್ಯೂಷನ್ ಕೊಡ್ಬೋದು. ಸೊ ಇಲ್ಲಿ ನೀವು ಬರ್ಕೋಬೋದು, ಬೈ ಸೇಲ್ಸು 33,30,000, ಬೈ ಕ್ಲೋಸಿಂಗ್ ಸ್ಟಾಕು 1,36,000, ಟು ಓಪನಿಂಗ್ ಸ್ಟಾಕ್ 1,24,000, ಪರ್ಚೇಸಸ್ 7,28,000, ಕ್ಯಾರಿಯೇಜ್ 78,800, ವೇಜಸ್ 52,000, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 63,000, ಟು ಗ್ರಾಸ್ ಪ್ರಾಫಿಟ್ 24,20,200. ಸೊ ಎರಡು ಕಡೆ ಟೋಟಲು 34,66,000 ಆಗುತ್ತೆ. ಸೊ ಬೈ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡು 24,20,200, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 44,000, ಡಿವಿಡೆಂಡ್ ಫ್ರಮ್ ಟಾಟಾ ಕೆಮಿಕಲ್ಸ್ 10,600, ಬ್ಯಾಡ್ ಡೆಟ್ಸ್ ರಿಕವರ್ಡ್ 15,000, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಆಫ್ M&M ಲಿಮಿಟೆಡ್ 18,000, ಮಿಸಲೇನಿಯಸ್ ಇನ್ಕಮ್ 8,000, ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸ್ 70,400. ಸೊ ಈ ಕಡೆ ಡೆಬಿಟ್ ಸೈಡ್ ಬಂದಾಗ ಸ್ಯಾಲರೀಸ್ 2,28,000, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,72,000, ಡ್ರಾಯಿಂಗ್ಸ್ 1,10,000, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 1,54,000, ಡೊನೇಷನ್ 25,000, ರಿಪೇರ್ 61,000, ಡಿಪ್ರಿಸಿಯೇಷನ್ 73,000, ಜನರಲ್ ಎಕ್ಸ್ಪೆನ್ಸಸ್ 24,000, ಲೀಗಲ್ ಚಾರ್ಜಸ್ 6,000, IT ಅಪೀಲ್ ಎಕ್ಸ್ಪೆನ್ಸಸ್ 10,000, ಆಡಿಟ್ ಫೀಸ್ 5,000, LIC ಪ್ರೀಮಿಯಂ 46,900, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ 23,300 ಫಾರ್ ಗೂಡ್ಸ್, ಡಾಟರ್ಸ್ ಕಾಲೇಜ್ ಫೀಸ್ 30,000, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 18,000, ನೆಟ್ ಪ್ರಾಫಿಟ್ 16 lakh. ಸೊ ಎರಡು ಕಡೆ ಟೋಟಲ್ 25,86,200 ಆಗುತ್ತೆ. ಸೊ ನಾವಿವಾಗ ಇದು ಕೊಟ್ಟಾದ್ಮೇಲೆ ಅವರು ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟು ಅಡ್ಜಸ್ಟ್ಮೆಂಟು, ಸ್ಟಾಕ್ಸ್ ಆರ್ ವ್ಯಾಲ್ಯೂ 10% ಬಿಲೋ ಕಾಸ್ಟ್, ಅಂದರೆ ಅಂಡರ್ ವ್ಯಾಲ್ಯೂಯೇಷನು 10% ಬಿಲೋ ಕಾಸ್ಟ್. ಎರಡನೇದು ಡಿಪ್ರಿಸಿಯೇಷನ್ ಅಲೋಯಬಲ್ ಆ್ಯಸ್ ಪರ್ IT ರೂಲ್ಸ್ ₹54,000. ಮೂರನೇ ಅಡ್ಜಸ್ಟ್ಮೆಂಟು, ಲೀಗಲ್ ಚಾರ್ಜಸ್ ಆರ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡು. ನಾಲ್ಕನೇ ಅಡ್ಜಸ್ಟ್ಮೆಂಟು, ರಿಪೇರ್ಸ್ ಇನ್ಕ್ಲೂಡ್ ₹6,000 ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ. ಐದನೇ ಅಡ್ಜಸ್ಟ್ಮೆಂಟು, ಸ್ಯಾಲರೀಸ್ ಇನ್ಕ್ಲೂಡ್ ₹4,600 ಪೇಡ್ ಟು ಡೊಮೆಸ್ಟಿಕ್ ಸರ್ವೆಂಟ್. ಆರನೇ ಅಡ್ಜಸ್ಟ್ಮೆಂಟು, 40% ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ವರ್ ಡಿಸಲೋಡ್ ಅರ್ಲಿಯರ್ ಅಂತ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಈಗ 1 by 1 ಅನಲೈಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಫಸ್ಟ್ ಕೊಟ್ಟಿರೋದ್ರಿಂದ ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಅಥವಾ ಪರ್ಚೇಸಿಗೆ ಸಂಬಂಧಪಟ್ಟಿದ್ದು ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ನಾವು ನೋಡ್ಕೋಬೇಕು. ಸೊ ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಅಡ್ಜಸ್ಟ್ಮೆಂಟ್ ಇದೆ. ಅಲ್ಲೇನು ಹೇಳ್ತಾರೆ ಅಂದರೆ, ಸ್ಟಾಕ್ಸ್ ಆರ್ ವ್ಯಾಲ್ಯೂ 10% ಬಿಲೋ ಕಾಸ್ಟ್, ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕಾಸ್ಟ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಅಂತ. ಸೊ ನಮಗೆ ಪ್ಲಸ್ಸಲ್ಲಿ ಏನು ಬರುತ್ತೆ ಫಾರ್ಮ್ಯಾಟಲ್ಲಿ ನಾವು ನೋಡಿದ್ದೀವಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು ಮತ್ತು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ಆಯಿತಾ. ಸೊ ಮೈನಸ್ ಮಾಡೋದ್ರಲ್ಲಿ ಯಾವ್ದು ಬರುತ್ತೆ, ಸೊ ಇಲ್ಲಿ ಓವರ್ ಅಂತ ಹೇಳಿದ್ರೆ ಮೈನಸ್ ಮಾಡೋದ್ರಲ್ಲಿ ನಾವು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಬರುತ್ತೆ, ಪ್ಲಸ್ಸು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಬಿಲೋ ಕಾಸ್ಟ್ ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಪ್ಲಸ್ಸಲ್ಲಿ ಮಾಡೋದು ಯಾವುದಿದೆ, ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಅಂಡರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಇಷ್ಟಿದ್ರೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡ್ಕೋಬೇಕು, 1,36,000 ಇದೆ, ಇಂಟು 10% ಬೈ 90 ಮಾಡ್ಕೋಬೇಕು ಅಂಡರ್ ವ್ಯಾಲ್ಯೂ ಆಗಿರೋದ್ರಿಂದ. ನೆಕ್ಸ್ಟು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇದೆ. ಸೊ ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟಿದೆ, 1,24,000 ಇದೆ. ಸೊ 1,24,000 ಇಂಟು 10 by 90 ಮಾಡ್ಕೋಬೇಕು. ಸೊ ಒಂದು ಪ್ಲಸ್ಸಲ್ಲಿ ಹಾಕ್ಕೋಬೇಕು ಕ್ಲೋಸಿಂಗ್ ಸ್ಟಾಕು, ಒಂದು ಮೈನಸಲ್ಲಿ ಹಾಕ್ಕೋಬೇಕು ಓಪನಿಂಗ್ ಸ್ಟಾಕು ಅಂಡರ್ ವ್ಯಾಲ್ಯೂ ಆಗಿದ್ದರೆ. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಪರ್ಚೇಸಸ್ ಏನಾದರೂ ಹೊಸ ಪರ್ಚೇಸ್ ಕೊಟ್ಟಿದ್ದಾರಾ ನೋಡಿ, ಕೊಟ್ಟಿದ್ರೆ ನೀವು ಇದು ಡಿಸಲೋಡಲ್ಲಿ ಹಾಕ್ಕೋಬೇಕು. ಪರ್ಚೇಸಸ್ಸು ಹೊಸ ಪರ್ಚೇಸಸ್ ಕೊಡ್ತಾರೆ ಡಿಸಲೋಡ್ ಅಂತ ಹಾಕ್ಕೋಬೇಕು, ಇಲ್ಲಿ ಕೊಟ್ಟಿಲ್ಲ ಅಡ್ಜಸ್ಟ್ಮೆಂಟಲ್ಲಿ. ಆಮೇಲೆ ನೆಕ್ಸ್ಟು ಇದಾದ ಮೇಲೆ ನಾವು ಡೆಬಿಟ್ ಸೈಡ್ ಎಲ್ಲ ನೋಡ್ಕೊಳ್ತಾ ಪ್ಲಸ್ಸಲ್ಲಿ ಹಾಕ್ಕೊಳ್ತಾ ಹೋಗೋಣ ಯಾವ್ಯಾವ್ದು ಅನ್ವಯ ಆಗುತ್ತೆ ಅಂತ. ಸ್ಯಾಲರೀಸು 2,28,000 ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡ್ಕೊಳ್ಳಿ. ಐದನೇ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, ಸ್ಯಾಲರೀಸ್ ಇನ್ಕ್ಲೂಡ್ ₹4,600 ಪೇ ಟು ಡೊಮೆಸ್ಟಿಕ್ ಸರ್ವೆಂಟು. ಸೊ ಸ್ಯಾಲರೀಸ್ ಅಂತ ಬರ್ಕೊಂಡು ಡೊಮೆಸ್ಟಿಕ್ ಸರ್ವೆಂಟಿಗೆ ಪೇ ಮಾಡಿರೋದು ಪರ್ಸನಲ್ ಆಗುತ್ತೆ, ₹4,600 ಹಾಕ್ಕೋಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಆ್ಯಸ್ ಪರ್ ಫಾರ್ಮ್ಯಾಟು ಡಿಸಲೋಡಲ್ಲಿ ಬರುತ್ತೆ, ಹಾಕ್ಕೋಬೇಕು. ಡ್ರಾಯಿಂಗ್ಸು ಪರ್ಸನಲಲ್ಲಿ ಬರುತ್ತೆ, ಅದು ಕೂಡ ಆ್ಯಸ್ ಪರ್ ಫಾರ್ಮ್ಯಾಟು ಹಾಕ್ಕೋಬೇಕು ಡಿಸಲೋಡಲ್ಲಿ. ರೆಂಟ್ ಆ್ಯಂಡ್ ಟ್ಯಾಕ್ಸಾಗಿ ಸಂಬಂಧಪಟ್ಟಿದ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಏನಾದರೂ ಇಲ್ಲ ಅಂದರೆ ಇದು ಬಿಸ್ನೆಸ್ಗೆ ರಿಲೇಟೆಡ್ ಅಂತ ಹೇಳಿ ನಾವು ಇದನ್ನು ಸ್ಕಿಪ್ ಮಾಡಬೇಕು. ಡೊನೇಷನು ಮತ್ತು ಚಾರಿಟೀಸು ಡಿಸಲೋಡು ಅದು ತಗೋಬೇಕು ಡಿಸಲೋಡಲ್ಲಿ. ರಿಪೇರ್ಸಿಗೆ ಸಂಬಂಧಪಟ್ಟಿದ್ದು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ,
ರಿಪೇರ್ಸ್ಗೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇಲ್ಲಿದೆ ನೋಡಿ. ರಿಪೇರ್ಸ್ ಇನ್ಕ್ಲೂಡ್ 6,000 ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿ ಮಾಡಿರೋದು ಪರ್ಸನಲ್ ಆಯಿತು. ಸೊ ಹಾಗಾಗಿ ರಿಪೇರ್ಸ್ ಅಂತ ಹಾಕ್ಕೊಂಡು ಆ 6,000 ರುಪೀಸ್ ಏನಿದೆ ಅದು ಡೀಸೆಲ್ ಲೋಡ್ಗೆ ಹಾಕೋಬೇಕು. ಮತ್ತು ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಿದ್ದು ಎರಡು ಕಡೆ ಬಂದರೆ ಒಂದು ಆ್ಯಡಲ್ಲಿ ಹಾಕ್ಕೋಬೇಕು, ಇಲ್ಲಿ ಎಕ್ಸ್ಪೆಂಡಿಚರಲ್ಲಿ ಕೊಟ್ಟಿರೋದು ಆ್ಯಡಲ್ಲಿ ಹಾಕ್ಕೋಬೇಕು, ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಮೈನಸಲ್ಲಿ ಹಾಕೋಬೇಕು ಅಂತ ಹೇಳಿದೆ ನಾನು. ಸೊ ಡಿಪ್ರಿಸಿಯೇಷನ್ ಇಲ್ಲೂ ಕೊಟ್ಟಿದ್ದಾರೆ. ಮತ್ತು ಡಿಪ್ರಿಸಿಯೇಷನ್ ಇಲ್ಲಿ ಎರಡನೇ ಪಾಯಿಂಟ್ ಇದೆ ನೋಡಿ. ಡಿಪ್ರಿಸಿಯೇಷನ್ ಅಲೋಯಬಲ್ ಆ್ಯಸ್ ಪರ್ IT ರೂಲ್ಸ್ ರುಪೀಸ್ 54,000 ಅಂದರೆ ಇದು ಅಲೋಡಲ್ಲಿ ಹಾಕೋಬೇಕು, ಮೈನಸಲ್ಲಿ ಹಾಕೋಬೇಕು. ಇದು ಇಲ್ಲಿ ಕೊಟ್ಟಿರೋದು ನಾವು ಪ್ಲಸ್ಸಲ್ಲಿ ಹಾಕೋಬೇಕಾಗತ್ತೆ. ಸೊ ಅದಾದಮೇಲೆ ಜನರಲ್ ಎಕ್ಸ್ಪೆನ್ಸಸ್ಸು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ. ಏನು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇದ್ದರೆ ನಾವು ಇದನ್ನು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಸ್ಕಿಪ್ ಮಾಡಬೇಕು. ಲೀಗಲ್ ಚಾರ್ಜಸ್ಸು ಅಮೌಂಟ್ ಕೊಟ್ಟಿದ್ದಾರೆ 6,000. ಅದಕ್ಕೆ ಸಂಬಂಧಪಟ್ಟಿದ್ದು ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಇಲ್ಲಿದೆ ನೋಡಿ. ಲೀಗಲ್ ಚಾರ್ಜಸ್ ಆರ್ ಇನ್ ಕನೆಕ್ಷನ್ ವಿತ್ ಪರ್ಚೇಸ್ ಆಫ್ ಲ್ಯಾಂಡ್ ಅಂತ ಇದೆ, ಅದು ಪರ್ಸನಲ್ ಆಯಿತು. ಹಾಗಾಗಿ ಲೀಗಲ್ ಚಾರ್ಜಸ್ಸು ಡಿಸಲೋಡು ಅದು ಬರ್ಕೋಬೇಕಾಗತ್ತೆ. IT ಅಪೀಲ್ ಎಕ್ಸ್ಪೆನ್ಸಸ್ಸು ಇದು ಬಿಸ್ನೆಸ್ ರಿಲೇಟೆಡು, ನಾವೇನು ಗಣನೆಗೆ ತಗೊಳ್ಳೋ ಹಾಗಿಲ್ಲ. ಇದು ಡಿಸಲೋಡಲ್ಲಿ ಬರಲ್ಲ, ಇದು ಅಲೋಡೇನೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ಪೇಡು, ವೆಲ್ತ್ ಟ್ಯಾಕ್ಸ್ ಪೇಡು, ಅಡ್ವಾನ್ಸ್ ಟ್ಯಾಕ್ಸ್ ಪೇಡ್ ಇದ್ರೆ ಮಾತ್ರ ಡೀಸಲೋಡು. ಇಲ್ಲಿ ಅದು ಯಾವುದೂ ಇಲ್ಲ. IT ಅಪೀಲ್ ಎಕ್ಸ್ಪೆನ್ಸಸ್ ಅಂತ ಇದೆ. ಇವರು ಡಿಪಾರ್ಟ್ಮೆಂಟಿಗೆ ಅಪೀಲ್ ಮಾಡ್ಕೋತಾವ್ರೆ, ಏನೋ ಒಂದು ಗೊಂದಲ ಆಗಿರ್ಬೋದು, ಅದಕ್ಕೆ ಅಪೀಲ್ ಮಾಡ್ಕೋತಾ ಇರೋದು ಎಕ್ಸ್ಪೆಂಡಿಚರು. ಸೊ ಆಡಿಟ್ ಫೀಸು ಬಿಸ್ನೆಸ್ ರಿಲೇಟೆಡು ಇಲ್ಲಿ ಬರಲ್ಲ. LIC ಪ್ರೀಮಿಯಮು, ಜೀವ ವಿಮೆ ಪರ್ಸ್ನಲ್ಲು. LIC ಪ್ರೀಮಿಯಮು ಜೀವ ವಿಮೆ ಪರ್ಸ್ನಲ್ ಆಗಿರೋದ್ರಿಂದ ಇದು ಡೀಸಲೋಡ್ ಈ ಅಮೌಂಟ್ ಹಾಕೋಬೇಕಾಗುತ್ತೆ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ಗೂಡ್ಸ್ ಅಂದರೆ ಗೂಡ್ಸ್ ಆರ್ ರಿಲೇಟೆಡ್ ಟು ಬಿಸ್ನೆಸ್ಸು. ಹಾಗಾಗಿ ಈ ಬಿಸ್ನೆಸ್ ಇರೋದ್ರಿಂದ ನಾವು ಇದನ್ನು ಸ್ಕಿಪ್ ಮಾಡಬೇಕಾಗುತ್ತೆ. ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ಸು. ನೆಕ್ಸ್ಟು ಡಾಟರ್ಸ್ ಕಾಲೇಜ್ ಫೀಸು ಪರ್ಸನಲ್ ಆಯಿತು, ಡೀಸಲೋಡು. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ, ಯಾವುದೂ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಹಾಗಾದರೆ ಇದು ಬಿಸ್ನೆಸ್ ರಿಲೇಟೆಡ್ ಅಂತ ನಾವು ನೋಡ್ಕೋಬೇಕು. ಇಷ್ಟೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕು. ಮತ್ತು ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಕ್ಲೋಸಿಂಗ್ ಸ್ಟಾಕು ಅಂಡರ್ ವ್ಯಾಲ್ಯೂ ಆಗಿರೋದು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಪಾಯಿಂಟೇ ಅದು ಬರುತ್ತೆ. ಆಮೇಲೆ ನೆಕ್ಸ್ಟು ಮೈನಸ್ ಮಾಡೋ ಕಡೆ ನಾವು ಬರೋಣ. ಮೈನಸ್ ಮಾಡೋ ಕಡೆ ಫಸ್ಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಇದು ಓಪನಿಂಗ್ ಸ್ಟಾಕು, ಅದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮರ್ತೋಗ್ತೀವಿ. ಸೊ ಹಾಗಾಗಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ ಆ ಥರ ಹಾಕ್ಕೋಬೇಕು. ಆಮೇಲೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಇನ್ಕಮ್, ಇದು ನಾನ್ ಬಿಸ್ನೆಸ್ ಇನ್ಕಮ್, ಹಾಗಾಗಿ ಇಲ್ಲಿ ತಗೋಬೇಕಾಗತ್ತೆ ಮೈನಸಲ್ಲಿ. ನೆಕ್ಸ್ಟು ರೆಂಟ್ ಫ್ರಮ್ ಟಾಟಾ ಕೆಮಿಕಲ್ಸ್ ತಗೋಬೇಕು. ಬ್ಯಾಡ್ ಡೆಟ್ಸ್ ರಿಕವರ್ಡು, ಇದಕ್ಕೇನಾದರೂ ನಾನು ಮೊದಲೇ ಹೇಳಿದ್ದೆ ನಿಮಗೆ ಡಿಸಲೋಡ್ ಅರ್ಲಿಯರ್ ಅಂತ ಇರಬೇಕು. ಅಡ್ಜಸ್ಟ್ಮೆಂಟ್ ಏನಾದರೂ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಸಂಬಂಧಪಟ್ಟಿದ್ದ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 40% ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ವರ್ ಡಿಸಲೋಡ್ ಅರ್ಲಿಯರ್ ಅಂದರೆ ಈ 15,000 ಏನೋ ಅವರು ಬ್ಯಾಡ್ ಡೆಟ್ಸ್ ರಿಕವರ್ ಮಾಡಿದ್ದಾರೆ, ಆ 40% ಡಿಸಲೋಡು ಅರ್ಲಿಯರ್ ಅಂದರೆ ಡಿಸಲೋಡ್ ಮಾತ್ರ ನಾವು ತಗೋಬೇಕು. ಇದು ನಮಗೆ ಪಾಯಿಂಟು ಸಿಕ್ದಂಗೆ ಆಯಿತು. 15,000 ಆ್ಯಕ್ಚುಲಿ ಬರೀ ಇದೇ ಕೊಟ್ಟಿದ್ದಿದ್ರೆ ನಾವೇನೂ ತಗೊಳ್ಳೋ ಹಾಗಿರಲಿಲ್ಲ. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೋಡ್ ಅರ್ಲಿಯರ್ ಅಂತ ಕೊಟ್ಟರೆ ಡೈರೆಕ್ಟ್ಲಿ ಅಮೌಂಟ್ ಹಾಕ್ಕೋಬೋದು. ಅಕಸ್ಮಾತ್ ಲಾಸ್ಟ್ ಪ್ರಾಬ್ಲಮಲ್ಲೂ ನಾವು ಇದೇ ಥರ ಮಾಡಿದ್ವಿ. ಹಿಂಗೇನಾದರೂ ಕೊಟ್ಟಾಗ ಅದು ಎಷ್ಟು ಡಿಸಲೋ ಆಗಿತ್ತು ಅಂತ ನೋಡಿಕೊಂಡು ಮಾಡ್ಕೋಬೇಕು. ಇದರಲ್ಲಿ ಡಿಸಲೋ ಆಗಿರೋದು ಕೊಟ್ಟವ್ರೆ. ಹಿಂದಿನ ಪ್ರಾಬ್ಲಮಲ್ಲಿ ಅಲ್ಲೋ ಆಗಿದ್ದು ಕೊಟ್ಟಿದ್ದು ನಾವು ಡಿಸಲೋ ಎಷ್ಟಾಗುತ್ತೆ ಅಂತ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ 40% ಬ್ಯಾಡ್ ಡೆಟ್ಸ್ ರಿಕವರ್ಡ್ ವರ್ ಡಿಸಲೋಡ್ ಅರ್ಲಿಯರ್ ಅಂದರೆ ಈ 15,000 ಏನು ರಿಕವರ್ ಆಗಿದೆ ಅದರಲ್ಲಿ 40% ಡಿಸಲೋ ಆಗಿದೆ. ನಮಗೆ ಬೇಕಾಗಿರೋದು ಡಿಸಲೋನೇ, ಹಾಗಾಗಿ ಆ 40% ಹಾಕ್ಕೋಬೇಕು. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಂಡ್ ಡಿಬೆಂಚರ್ಸ್ ಇದು ತಗೋಬೇಕು. ಮಿಸಲೇನಿಯಸ್ ಇನ್ಕಮು ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಅದು ಯಾವುದು ಎಲ್ಲಿಂದ ಬಂದಿದೆ ಇನ್ಕಮ್ ಅಂತ ನಮಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಇದು ಬಿಸ್ನೆಸ್ ಅಂತ ನಾವು ಅಂದ್ಕೊಂಡು ಬಿಟ್ಬಿಡ್ತೀವಿ. ನೆಕ್ಸ್ಟು ನಾನ್ ಬಿಸ್ನೆಸ್ಸಲ್ಲಿ ಇದು ಬರೋದಿಲ್ಲ. ಗಿಫ್ಟ್ ಫ್ರಮ್ ರಿಲೇಟಿವ್ಸು ತಗೋಬೇಕು. ಆಮೇಲೆ ಇದರಲ್ಲಿ ಡಿಪ್ರಿಸಿಯೇಷನ್ ಒಂದು ಆ್ಯಡ್ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿದೆ ಡಿಪ್ರಿಸಿಯೇಷನ್ ಎರಡು ಕಡೆ ಕೊಟ್ಟಾಗ ಇಲ್ಲೂ ಕೊಟ್ಟಿದ್ದಾರೆ, ಎಕ್ಸ್ಪೆಂಡಿಚರ್ ಸೈಡಲ್ಲೂ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಅಲೋಯಬಲ್ ಅಂತಲೂ ಕೊಟ್ಟಾಗ ನಾವು ಅಲೋಯಬಲ್ ಅನ್ನೋದು ಮೈನಸಲ್ಲಿ ಹಾಕ್ಕೋಬೇಕು. ನೀವು ಬೇಕಾದರೆ ಇದು ಓಪನಿಂಗ್ ಸ್ಟಾಕ್ ಹಾಕಿದ ತಕ್ಷಣನೇ ಡಿಪ್ರಿಸಿಯೇಷನ್ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಡ್ಜಸ್ಟ್ಮೆಂಟ್ ಮರ್ತೋಗುತ್ತೆ. ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದರೆ ಪ್ರತಿಯೊಂದು ಕೂಡ ಅಡ್ಜಸ್ಟ್ಮೆಂಟ್ ನಾವು ಕವರ್ ಮಾಡಿದ್ದೀವ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್ ಪಾರ್ಟ್. Now taxable income from business, particulars rupees 2 ಕಾಲಮ್ ಹಾಕೊಳ್ಳಿ. rupees particulars. ಇದರಲ್ಲಿ ಫಸ್ಟ್ ನಾವು ತಗೋಬೇಕಾಗಿರೋದು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು 16 lakh ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಇದರಲ್ಲಿ ನಾವು ಆ್ಯಡ್ ಮಾಡಬೇಕಾಗಿರೋದೇನು ಡಿಸಲೋಡ್ ಎಕ್ಸ್ಪೆನ್ಸಸ್. ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಯಾವ್ಯಾವುದು ಡಿಸಲೋ ಮಾಡ್ತೀವಿ ಅಂತ 1 by 1 ನೋಡ್ತಾ ಹೋಗೋಣ. ಇದರಿಂದನೇ ಬರೋಣ, ಟ್ರೇಡಿಂಗ್ ಅಕೌಂಟಿಂದ.
ಇಲ್ಲಿ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಇದೆ. ಇದಕ್ಕೆ ಸಂಬಂಧಪಟ್ಟಿದ್ದು ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಸ್ಟಾಕ್ಸ್ ಆರ್ ವ್ಯಾಲ್ಯೂ 10% ಬಿಲೋ ಕಾಸ್ಟ್ ಅಂದರೆ ಅಂಡರ್ ವ್ಯಾಲ್ಯೂಯೇಷನು. ಸೊ ಹಾಗಾದರೆ ಇಲ್ಲಿ ಯಾವುದು ಬರುತ್ತೆ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಆ್ಯಡ್ ಮಾಡೋದ್ರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಈಸ್ ಹೌ ಮಚ್? 1,36,000 ಇಂಟು 10/90. ಈ ಥರ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ ಲೆಟ್ ಅಸ್ ಕ್ಯಾಲ್ಕುಲೇಟ್ ಇಟ್. 15,111 15,111 ಬರುತ್ತೆ. ಅದಾದ ಮೇಲೆ ಪರ್ಚೇಸಸ್ಗೆ ರಿಲೇಟೆಡ್ ಯಾವುದೂ ಇಲ್ಲ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸ್ಯಾಲರೀಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟವ್ರು ನೋಡಿ. ಟು ಡೊಮೆಸ್ಟಿಕ್ ಸರ್ವೆಂಟ್ ಅಮೌಂಟ್ ಈಸ್ 4,600. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫುಲ್ ಅಮೌಂಟ್ ತಗೋಬೇಕು, ಯಾಕಂದರೆ ಅದು ಡಿಸಲೋಡು. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಮತ್ತು ಡ್ರಾಯಿಂಗ್ಸು ಯಾವಾಗಲೂ ನಿಮಗೆ ಕೊಟ್ಟೇ ಇರ್ತಾರೆ, ನೀವು ವಿಂಗಡಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಡ್ರಾಯಿಂಗ್ಸು 1,10,000. ನೆಕ್ಸ್ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು ಬರಲ್ಲ ಇಲ್ಲಿ. ಡೊನೇಷನ್ ಈಸ್ 25,000. ನೆಕ್ಸ್ಟ್ ಒನ್ ರಿಪೇರ್ಸು ಅಲ್ಲಿ ಮನೆ ರಿಪೇರಿ ಮಾಡಿಕೊಂಡು ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ 6,000. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್ ಎರಡು ಕಡೆ ಇರೋದ್ರಿಂದ ಡೆಬಿಟ್ ಸೈಡ್ ಇಲ್ಲಿರೋದು ಇಲ್ಲಿ ಹಾಕ್ಕೋಬೇಕು. ಡಿಪ್ರಿಸಿಯೇಷನು 73,000 ಇಲ್ಲಿ ಹಾಕ್ಕೋಬೇಕು. ಅದಾದ ಮೇಲೆ ನೆಕ್ಸ್ಟು ಲೀಗಲ್ ಚಾರ್ಜಸ್ಸು ಲ್ಯಾಂಡ್ ಪರ್ಚೇಸ್ ಮಾಡಿರೋದಕ್ಕೆ ಹಾಕ್ಕೊಂಡಿದ್ದಾರೆ ಇವರು. ಸೊ ಅದು ಆ್ಯಕ್ಚುಲಿ ಲೀಗಲ್ ಚಾರ್ಜಸ್ ಆಫ್ 6,000 rupees. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ನೆಕ್ಸ್ಟು ಸ್ಯಾಲ್ರಿ ತೊಗೊಂಡಿದ್ದೀವಿ. ಅದಾದ ಮೇಲೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಮೌಂಟ್ ಈಸ್ 46,900. ಜೀವ ವಿಮೆ ಕೊಟ್ಟರೆ ಬಿಸ್ನೆಸ್ಸಲ್ಲಿ ಅಲ್ಲೋ ಇಲ್ಲ ಇದು. ಆಮೇಲೆ ನೆಕ್ಸ್ಟು ಡಾಟರ್ಸ್ ಕಾಲೇಜ್ ಫೀಸ್ ಈಸ್ ಆಲ್ಸೋ ಪರ್ಸ್ನಲ್. ಸೊ ಹಾಗಾಗಿ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. 30,000 ನಾವು ತೊಗೊಂಡಿದ್ದೀವಿ. ಇನ್ಯಾವುದಾದ್ರೂ ನಾವು ಬಿಟ್ಟಿದ್ದೀವಾ ಅಂತ ನೋಡ್ಕೋಬೇಕಾಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ತೊಗೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಿ ಹ್ಯಾವ್ ಟೇಕನ್. ದೆನ್ ಡೊನೇಷನ್, ಡ್ರಾಯಿಂಗ್, ರಿಪೇರ್ಸ್, ಡಿಪ್ರಿಸಿಯೇಷನ್, ಲೀಗಲ್ ಚಾರ್ಜಸ್, LIC ಪ್ರೀಮಿಯಮ್, ಡಾಟರ್ಸ್ ಕಾಲೇಜ್ ಫೀಸ್, ಎವ್ರಿಥಿಂಗ್ ವಿ ಹ್ಯಾವ್ ಟೇಕನ್. ಸೊ ಇದು ಎಷ್ಟಾಗುತ್ತೆ ಟೋಟಲ್ ಅಂದರೆ 4,88,611 ಆಗುತ್ತೆ. ಇದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಾವು 20,88,000. ನೀವು ಈ ಟೋಟಲ್ಸು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕೆಲವೊಮ್ಮೆ ತಪ್ಪಾಗ್ಬೋದು, ದಟ್ ಈಸ್ ಕಾಮನ್. ಸೊ ನೆಕ್ಸ್ಟು ಅಲ್ಲಿ ಜಾಗ ಇದು ಫುಲ್ಲಾಗೋಗಿದೆ. ನಾನು ಐ ಆಮ್ ಕಮಿಂಗ್ ಅಪ್ ಟು ದಿಸ್ ಪಾರ್ಟ್. I am continuing here. ಸೊ ನೆಕ್ಸ್ಟ್ ಒನ್ ಮೈನಸಲ್ಲಿ ಯಾವ್ದು ತೊಗೋಬೇಕು ಅಂತ ನೋಡ್ಕೋಬೇಕು. ಅಲೋಡಲ್ಲಿ ಡಿಪ್ರಿಸಿಯೇಷನು ಮತ್ತು ಸ್ಟಾಕು ಫಸ್ಟ್ ತೊಗೋಬಿಡಿ ನೀವು, ದಟ್ ಈಸ್ ಬೆಟರ್. ಸೊ 20,88,611. ಸೊ ಡಿಪ್ರಿಸಿಯೇಷನ್ ಅಲೋಡಲ್ಲಿ ಡಿಪ್ರಿಸಿಯೇಷನ್ ಅಲೋಯಬಲ್ ಯಾವತ್ತು ಅಲೋಡಲ್ಲಿ ಫಸ್ಟ್ ಇದು ಹಾಕ್ಕೊಳ್ಳಿ ನೀವು. ಅಲೋಯಬಲ್ ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿರೋದು? 54,000. ಮತ್ತು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಮೌಂಟ್ ಎಷ್ಟು ಕೊಟ್ಟಿರೋದು? 1,24,000 ಇಂಟು 10/90. ಇದು ಮೊದಲೇ ಮಾಡಿಕೊಂಡ್ರೆ ಒಳ್ಳೆಯದು. 13,778. ಸಾಮಾನ್ಯವಾಗಿ ಇದು ಮರ್ತೋಗ್ತೀವಿ ನಾವು, ಅಡ್ಜಸ್ಟ್ಮೆಂಟ್ ಕಡೆ ಗಮನ ಕೊಟ್ಬಿಟ್ಟು ಇದು ಮರ್ತೋಗ್ತೀವಿ, ಹಾಗಾಗಿ ನಾವು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ 44,000. ಡಿವಿಡೆಂಡ್ from Tata Chemicals
Tata Chemicals 10,600. Next one, bad debts recovered ಅಲ್ಲಿ recovered but disallowed earlier ಅಲ್ಲಿ ಅವ್ರು ಕೊಟ್ಟಿರೋದು 15,000 ರೂಪಾಯಿ. ಆದರೆ ಆ 15,000 ರೂಪಾಯಿಗೆ 40% ಮಾತ್ರ ಡಿಸಲ್ವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಮಾತ್ರ ನಮಗೆ ಬೇಕು. ದಟ್ ಪಾರ್ಟ್ ಈಸ್ ಓನ್ಲಿ ಇಂಟ್ರೆಸ್ಟೆಡ್ ಫಾರ್ ಅಸ್. ಇಟ್ ವಿಲ್ ಬಿಕಮ್ 6,000. ಇಟ್ ವಿಲ್ ಕಮ್ ಟು 6,000. ದೆನ್ ಇಂಟ್ರೆಸ್ಟ್ ಆನ್ ಡಿಬೆಂಜರ್ಸ್ it is 18,000. Next one, gifts from relatives 70,400. ಗಿಫ್ಟ್ ಫ್ರಮ್ ರಿಲೇಟಿವ್ಸು ಬಂದರೂ ಕೂಡ ನಾನ್ ಬಿಸ್ನೆಸ್ಸು, ಯಾರಿಗಾದ್ರೂ ಗಿಫ್ಟ್ ಕೊಟ್ಟರು ಕೂಡ ಅದು ಡಿಸಲೋಡೇನೆ. ಗಿಫ್ಟ್ ಕೊಟ್ಟರು ಡಿಸಲೋಡು, ಈಸ್ಕೊಂಡ್ರು ಇಲ್ಲಿ ನಾನ್ ಬಿಸ್ನೆಸ್ ಅಂತ ಇಲ್ಲಿ ಹಾಕೋಬೇಕಾಗತ್ತೆ ನಾವು. ಸೊ ಇದನ್ನು ನಾವು ಇವಾಗ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 2,16,778 ಆಗುತ್ತೆ. ಸೊ ನಾವು ಅಲ್ಲಿ ನಮಗೇನು ಇನ್ಕಮ್ ಬಂದಿರುತ್ತೋ ಅದರಲ್ಲಿ ಇದು ಲೆಸ್ ಮಾಡ್ಕೋತಾ ಇರೋದು ಮೈನಸ್ಸು ಡಿಸಲೋಡು. ಸೊ ಅದು ಲೆಸ್ ಮಾಡಿದ್ರೆ ನಮಗೆ 18,71,833 ಬರುತ್ತೆ. ಇದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಈ ಪ್ರಾಬ್ಲಮಲ್ಲಿ ನಾವು ಹೊಸದಾಗಿ ಕಲ್ತಿರೋದು ಯಾವ್ದು ಏನಪ್ಪ ಅಂತ ಹೇಳಿದ್ರೆ, ಸ್ಟಾಕ್ ಕೊಟ್ಟಾಗ ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ಎರಡು ಕಡೆ ಡಿಪ್ರಿಸಿಯೇಷನ್ ಕೊಟ್ಟಾಗ ನಾವು ಹೆಂಗೆ ಅದನ್ನು ನಾವು ತಗೋಬೇಕು, ಮತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್ ಮತ್ತು ಅಡ್ಜಸ್ಟ್ಮೆಂಟು ಒಂದು ಸ್ವಲ್ಪ ಜಾಸ್ತಿ ಇದ್ದಾಗ ನಾವು ಹೆಂಗೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಕೆಲವು ಫಾರ್ ಎಕ್ಸಾಂಪಲ್ ರಿಪೇರ್ಸು, LIC ಪ್ರೀಮಿಯಮು, ಡಾಟರ್ಸ್ ಕಾಲೇಜ್ ಫೀಸು, ಸುಮಾರು ಇದರಲ್ಲಿ ನಾವು ಹೊಸ ಪಾಯಿಂಟ್ಸನ್ನ ನಾವು ನೋಡಿದ್ದೀವಿ. ಹಾಗಾಗಿ ಮುಂದಿನ ಪ್ರಾಬ್ಲಮಲ್ಲಿ ಕೂಡ ನಾವು ಇದರಲ್ಲಿ ಇಲ್ಲದೇ ಇರೋದು ಅಥವಾ ಇದರಲ್ಲಿ ಕೆಲವು ರಿಪೀಟೆಡ್ ಆಗಿರೋ ಇನ್ನೊಂದು ಪ್ರಾಬ್ಲಮ್ ಮಾಡಿ ನಾನೊಂದಷ್ಟು ಅಸೈನ್ಮೆಂಟ್ ಕೊಡ್ತೀನಿ. ಆ ಅಸೈನ್ಮೆಂಟ್ ನೀವೆಲ್ಲ ಮಾಡಿ ಆದಮೇಲೆ ನನಗನ್ಸುತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸು ನಾವೆಲ್ಲ ಕವರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀನಿ ನಾನು. ಇನ್ಕಮ್ ಫ್ರಮ್ ಪ್ರೊಫೆಷನು ನಿಮಗೆ ಸಿಲೆಬಸಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಅದನ್ನು ಬರೀ ಥಿಯರಾಟಿಕಲ್ ಪಾರ್ಟ್ ಓದ್ಕೋತೀವಿ. ನೆಕ್ಸ್ಟು ನಾವು ಇದಕ್ಕೆ ಹೋಗಬೇಕಾಗತ್ತೆ. ಇನ್ನೊಂದು ಪ್ರಾಬ್ಲಮ್ ಆದಮೇಲೆ ನಾನು ಹೇಳ್ತೀನಿ ನಿಮ್ಗದು. ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.